ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸ್ಥಾನ ವಂಚಿತರೆಲ್ಲ ಅಸಮಾಧಾನಗೊಂಡಿದ್ದಾರೆ, ಬಂಡಾಯ ಎದ್ದಿದ್ದಾರೆ. ಅದನ್ನ ಮೀರಿ ಕೂಡ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಕೆಲವರು ಮುಂದೆ ಹಾಕಿದ್ರು. ಹೈಕಮಾಂಡ್ ಎಂಟ್ರಿ ಆದ್ರೂ ಕೂಡ ಅಸಮಾಧಾನಿತರನ್ನ ಸಮಾಧಾನ ಮಾಡುವಲ್ಲಿ ಫೇಲ್ಯೂರ್ ಆಗಿ ಹೋದ್ರ. ಇನ್ನೂ ಕೂಡ ಬಂಡಾಯದ ಬೇಗುದಿ ಕಾಂಗ್ರೆಸ್ ಪಾಳ್ಯದಲ್ಲಿ ಹಾಗೆ ಇದೆಯಾ? ಈ ಪ್ರಶ್ನೆ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ಬಂಡಾಯದ ಕೆಚ್ಚು. ಹಿರಿಯ ಶಾಸಕರ ಸಿಟ್ಟು, ದೆಹಲಿಯತ್ತ ಡಿಕೆಶಿ ಪ್ರಯಾಣ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಿ 5 ದಿನಗಳು ಕಳೆದುಹೋಯಿತು. ಆದರೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬಂಡಾಯದ ಕಿಚ್ಚು ಮಾತ್ರ ಧಗಿಸುತ್ತಲೇ ಇದೆ. ಸಚಿವ ಸ್ಥಾನ ಸಿಗದೆ ಸಿಟ್ಟಾಗಿರುವ ಶಾಸಕರ ಮನವೊಲಿಕೆಗೆ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಸಚಿವ ಸ್ಥಾನ ಸಿಗದಿರುವುದಕ್ಕೆ ಸಿಟ್ಟಾಗಿರುವ ಕೆಲ ಶಾಸಕರು ಇನ್ನೂ ಸಚಿವ ಸ್ಥಾನಕ್ಕೆ ಬಿಗಿಪಟ್ಟು ಹಿಡಿದಿದ್ದಾರೆ. ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಪುತ್ರ ಪ್ರಿಯಾಕೃಷ್ಣ, ಬಸವರಾಜ ಶಿವಣ್ಣನವರ್, ಟಿಬಿ ಜಯಚಂದ್ರ, ನಾರಾಯಣಸ್ವಾಮಿ, ಅಶೋಕ್ ಪಟ್ಟಣ್ ಇನ್ನೂ ಸಚಿವ ಸ್ಥಾನದ ವಿಚಾರದಲ್ಲಿ ಬಿಗಿಪಟ್ಟು ಹಿಡಿದು ಸಚಿವ ಸ್ಥಾನ ಸಿಗಲೇಬೇಕು ಎಂದು ಪಟ್ಟು ಹಿಡಿದು ಕೂತಿದ್ದಾರೆ. ಅಲ್ಲದೆ ಈ ವಿಚಾರವಾಗಿ ಹಿರಿಯ ಶಾಸಕರೆಲ್ಲ ಒಂದಾಗಿ ಚರ್ಚೆ ಮಾಡಲು ಮುಂದಾಗಿದ್ದಾರೆ. ಅಧಿವೇಶನದ ವೇಳೆ ಡಿನ್ನರ್ ಮೀಟಿಂಗ್ ನಡೆಸಿ ಚರ್ಚೆ ನಡೆಸಲು ತಯಾರಾಗಿದ್ದಾರೆ. ನಾವೆಲ್ಲರೂ ಕೂಡ ಹಿರಿಯ ಶಾಸಕರಿದ್ವಿ, ಕಿರಿಯ ಶಾಸಕರಿದ್ವಿ, ಎಲ್ಲರೂ ಕೂಡ ಸಮಾನ ಮಾನಕಸರು ಕೂರ್ತೀವಿ, ಚರ್ಚೆ ಮಾಡ್ತೀವಿ. ಪ್ರಜಾಪ್ರಭುತ್ವ ಅಂದರೆ ಅದೇ ತಾನೇ, ಕೂತು ಚರ್ಚೆ ಮಾಡ್ತಕ್ಕಂಥದ್ದು, ಭಿನ್ನಮತ ಬಂದಾಗ ಶಮನ ಮಾಡ್ತಕ್ಕಂಥದ್ದು, ಎಲ್ಲದು ಪ್ರಕ್ರಿಯೆಗಳು ಇದ್ದೇ ಇರ್ತದೆ. ಇನ್ನು ಸಂಪುಟದಲ್ಲಿ ಖಾಲಿ ಇರುವ 1 ಸ್ಥಾನಕ್ಕೂ ಪೈಪೋಟಿ ಜೋರಾಗಿದೆ. ಮಹಿಳಾ ಕೋಟಾದಡಿ ಮಹಿಳೆಯರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಿದೆ. ಆದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತ್ರ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯದ ಶಾಸಕರೊಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಬಿಗಿಪಟ್ಟು ಹಿಡಿದಿದ್ದಾರೆ. ಈ ಮಧ್ಯೆ ಸಚಿವ ಸಂಪುಟ ವಿಸ್ತರಣೆ ಬಳಿಕ ಖಾತೆ ಹಂಚಿಕೆ, ಹಿರಿಯ ಶಾಸಕರ ಅಸಮಾಧಾನದ ವಿಚಾರದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲು ಸಿಎಂ ಡಿಕೆಶಿ ದೆಹಲಿ ಪ್ರಯಾಣಕ್ಕೆ ಮುಂದಾಗಿದ್ದಾರೆ. ಮಧ್ಯಾಹ್ನದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿರುವ ಡಿಕೆಶಿ ಹಿರಿಯ ಶಾಸಕರ ಅಸಮಾಧಾನದ ಬಗ್ಗೆ ಚರ್ಚೆ ನಡೆಸಲು ಮುಂದಾಗಿದ್ದಾರೆ. ಈ ಮಧ್ಯೆ ಎಲ್ಲವೂ ಹಿರಿಯ ಶಾಸಕರ ಅಸಮಾಧಾನ ಎಲ್ಲ ಸರಿಯಾಗಲಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಾತಾಡಿದ್ರೆ ಈಗಾಗಲೇ ಗೊತ್ತಿಲ್ಲ ಏನು ಮಾತಾಡಿದ್ದಾರೆ. ಸುರ್ಜೇವಾಲಾ ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ, CM ಅವ್ರು ಖುದ್ದು ಹೋಗಿದ್ದಾರೆ, ಅಧ್ಯಕ್ಷರು ಮಾತಾಡಿದ್ದಾರೆ, ಬೇರೆ ಸಚಿವರು ಹೋಗಿದ್ದಾರೆ, ಮಾತಾಡಿದ್ದಾರೆ. ಸರಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಗೊಂದಲ ಇದೆ ಅಂತ ಇದೆ, ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಡೆಲ್ಲಿಯಿಂದ ವರಿಷ್ಠರು ಬಂದಾರೆ, ನಮ್ಮ ಈ ವರಿಷ್ಠರಿದ್ದಾರೆ, ಮಾಡ್ತಾರೆ. ಎಲ್ಲದಕ್ಕೆ ಕಾಲ ಬೇಕಷ್ಟೇ. ಒಟ್ನಲ್ಲಿ ಸಿಎಂ ಡಿಕೆಶಿ ಸಂಪುಟ ಭರ್ತಿಯಾಗಿದ್ರು ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರ ಪಟ್ಟು ಇನ್ನೂ ತೀವ್ರವಾಗ್ತಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಮುನಿಸಿಕೊಂಡ ಶಾಸಕರನ್ನ ಹೇಗೆ ಸಮಾಧಾನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.